ಪರಿಸ್ಥಿತಿಗಳು ಕಾಲಗಳು ಬದಲಾಗುತ್ತಿರುತ್ತವೆ. ಯಾರನ್ನು ಅಪಮಾನ ಮಾಡಬೇಡ. ಹಕ್ಕಿಯು ಇರುವೆಯನ್ನು ತಿನ್ನುತ್ತದೆ, ಸತ್ತ ಮೇಲೆ ಹಕ್ಕಿಯನ್ನು ಇರುವೆ ತಿನ್ನುತ್ತದೆ. ಒಂದು ಮರದಿಂದ ಸಾವಿರಾರು ಬೆಂಕಿ ಕಡ್ಡಿಗಳನ್ನು ತಯಾರಿಸಬಹುದು. ಒಂದು ಬೆಂಕಿ ಕಡ್ಡಿಯಿಂದ ಸಾವಿರಾರು ಮರಗಳನ್ನು ಸುಟ್ಟು ಭಸ್ಮ ಮಾಡಬಹುದು. ಸಾವು ಖಚಿತ, ಆದರೆ ಸಾವು ಬಂದಾಗ ಯಾರಿಗೂ ಸಾಯ್ಬೇಕು ಅಂತ ಅನ್ಸೋದಿಲ್ಲ. ಊಟ ಎಲ್ರಿಗೂ ಬೇಕು, ಆದರೆ ಯಾರು ಕೂಡ ವ್ಯವಸಾಯ ಮಾಡಬೇಕೆನ್ನುವುದಿಲ್ಲ. ನೀರು ಎಲ್ರಿಗೂ ಬೇಕು, ಆದರೆ ಅರಣ್ಯವನ್ನು ರಕ್ಷಿಸಬೇಕು ಅಂತ ಯಾರೂ ಪ್ರಯತ್ನಿಸೋದಿಲ್ಲ. ಪಾಲು ಎಲ್ರಿಗೂ ಬೇಕು, ಆದರೆ ಪಾಲಿಸಬೇಕು ಅನ್ನುವ ಛಲ ಯಾರಿಗೂ ಇರೋದಿಲ್ಲ. ನೆರಳು ಎಲ್ರಿಗೂ ಬೇಕು, ಆದರೆ ಮರವನ್ನು ರಕ್ಷಿಸಬೇಕೆನ್ನುವ ಹಂಬಲ ಯಾರಿಗೂ ಇಲ್ಲ. ಮನುಷ್ಯ ಚಪ್ಪಲಿಯನ್ನು ನಾನು ಮೆಟ್ಟಿ ನಿಂತಿದ್ದೇನೆ ಎಂದು ಭಾವಿಸಿದರೆ ಚಪ್ಪಲಿ ನಾನು ಇವನನ್ನೇ ಹೊತ್ತು ನಿಂತಿದ್ದೇನೆ ಎಂದು ಬೇಗುತ್ತದೆ. ಜೀವನ ಅಂದರೆ ಹೀಗೆ, ಎಲ್ಲವೂ ನಾವು ಸ್ವೀಕರಿಸಿದಂತೆ.